ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ? ಶಾಪಿಂಗ್ ಹೋಗ್ತಿದ್ದೀವಿ ನಮ್ಮ ಅಮ್ಮನ ಜೊತೆ. ಇವತ್ತು ನಾನು ಶಾಪಿಂಗ್ ಹೋಗ್ತಿದ್ದೀನಿ. ನೋಡಿ, ನೈಟ್ ಆಯಿತು, ಮೇಲೆ ಮೂನ್ ಕಾಣಿಸ್ತಿದ್ದಾರೆ. ನಾದಡುಂಡಿ ಮಮ್ಮಿ ಫೋನ್ ಎತ್ಕೊಂಡು, ಬೀಗ ಎತ್ಕೊಂಡು, ಮಾಸ್ಕ್ ಎತ್ಕೊಂಡು ಮಮ್ಮಿ ಜೊತೆ ಶಾಪಿಂಗ್ ಹೋಗ್ತಿದ್ದೀನಿ. ಏನೆಲ್ಲ ಪರ್ಚೇಸ್ ಮಾಡ್ತೀವಿ, ಏನೆಲ್ಲ ತೊಗೊತೀನಿ ಬನ್ನಿ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ? ಸಾರಿ ನಮ್ಮ ಮಮ್ಮಿನೂ ರೆಡಿ ಆಗಿದ್ದಾರೆ ಶಾಪಿಂಗ್ ಹೋಗೋಕ್ಕೆ. ಇವತ್ತು ನಮ್ಮ ಮಮ್ಮಿ ದುಡ್ಡೆಲ್ಲ ಖರ್ಚು ಮಾಡಿಬಿಟ್ಟು ಫುಲ್ ಎನರ್ಜಿಯಲ್ಲಿ ಎಲ್ಲ ಖರ್ಚು ಮಾಡಿಬಿಟ್ಟು ಬರೋಣ. ಬನ್ನಿ ಹೋಗೋಣ ಶಾಪಿಂಗ್ಗೆ, ಲೆಟ್ಸ್ ಗೋ. ಇವಾಗ ನಾನು ನಮ್ಮಮ್ಮ ಹೊರಗಡೆ ಶಾಪಿಂಗ್ ಹೋಗೋಣ ಅಂತ ನಮ್ಮ ಮನೆ ಹತ್ರನೇ ಬರುತ್ತೆ, ಎಲ್ಲ ಹತ್ರನೇ ಬರುತ್ತೆ, ನಡ್ಕೊಂಡು ಹೋಗ್ತೀವಿ. ಮಳೆನೂ ಬಂದಿತ್ತು, ಏನಂತ ಗೊತ್ತಿಲ್ಲ. ಹೊರಗೆ ಹೋಗಬೇಕು, ಹೊರಗೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಾಗಲೇ ಮಳೆ ಬರುತ್ತೆ. ಈವ್ನಿಂಗ್ ಮಳೆ ಬರುತ್ತೆ, ವರ್ಕಿಂದ ರಿಟರ್ನ್ ಬರುವಾಗ ಮಳೆ ಬರುತ್ತೆ, ವರ್ಕ್ಗೆ ಹೋಗುವಾಗ ಮಳೆ ಬರುತ್ತೆ. ಮಿಡಲಲ್ಲಿ ಮಳೆ ಬರೋದೇ ಇಲ್ಲ. ಸುಮ್ಮನೆ ಅಂಬ್ರೆಲ್ಲ ಒದ್ದೆ ಮಾಡಬೇಕು ಅಷ್ಟೇ. ಅಂಬ್ರೆಲ್ಲ ಈ ಟ್ರಾಫಿಕಲ್ಲೂ ಅಂಬ್ರೆಲ್ಲ ಹಿಡ್ಕೊಂಡು ಹೋಗೋಕ್ಕಾಗಲ್ಲ. ರೋಡ್ ಸೈಡಲ್ಲಿ ಅಂಬ್ರೆಲ್ಲ ಹಿಡ್ಕೊಂಡು ಹೋದ್ರೂ ಪ್ರಾಬ್ಲಮ್ಮು, ವೆಹಿಕಲ್ಸ್ ಹೊಡ್ಕೊಂಡು ಹೋಗ್ತಾರೆ. ಇವತ್ತೇನೋ ಗೊತ್ತಿಲ್ಲ, ಟ್ರಾಫಿಕೆಲ್ಲ ಪೊಲೀಸೆಲ್ಲ ತುಂಬ ಇದ್ದರು. ನಾವು ಹೋಗುವಾಗ ಏನೋ ನಮ್ಮ CM ಬರೋಕ್ಕಂತೆ. ನಾನು ಬರ್ತಾರೆ ಅಂತ ವೆಯ್ಟ್ ಮಾಡಿದೆ, ಮತ್ತೆ ಇಲ್ಲ, ಅವ್ರು ಬಂದಿಲ್ಲ. ಇನ್ನಾಗಲ್ಲ ವೆಯ್ಟ್ ಮಾಡೋಕ್ಕಂತ ಅಂದ್ಬಿಟ್ಟು ನನಗೆ ಸ್ವಲ್ಪ ಐಟಮ್ಸ್ ತೊಗೊಳಕ್ಕಿತ್ತು. ಮ್ಯಾಟ್ ಬೇಕಿತ್ತು ನನಗೆ, ಮ್ಯಾಟು ಮತ್ತು ಕರ್ಟನ್ ತೊಗೊಬೇಕಿತ್ತು ಮನೆಗೆ. ಕರ್ಟನ್ ತೊಗೊಳಕ್ಕಂತ ಹೋಗಿದ್ವಿ ನಾನು ನಮ್ಮಮ್ಮ. ಬೆಡ್ಶೀಟ್ ಎಲ್ಲ ಇತ್ತು, ಬೆಡ್ಶೀಟ್ ತೊಗೊಬೇಕಿತ್ತು, ಬಟ್ ನೆಕ್ಸ್ಟ್ ಟೈಮ್ ತೊಗೊಬೇಕು. ಮತ್ತು ನೆಕ್ಸ್ಟ್ ಅಲ್ಲೇ ಪಕ್ಕದ ಶಾಪಲ್ಲಿ ನೋಡುವಾಗ ಟೆಡ್ಡಿ ಇತ್ತು. ನಂಗೆ ಬೇರೆ ಆ ಪಿಂಕ್ ಟೆಡ್ಡಿ ತುಂಬಾ, ಈ ರೆಡ್ ಟೆಡ್ಡಿಗೆ 900 ಅಂತಂದರು. ಅದರ ಪಕ್ಕ ಒಂದು ಪಿಂಕ್ ಟೆಡ್ಡಿ ಇತ್ತು ದೊಡ್ಡದು, ಅದು ನಂಗೆ ತುಂಬ ಇಷ್ಟ ಆಯಿತು. ನಮ್ಮಮ್ಮ ಅಷ್ಟು ಬೇಗ ಹೋಗ್ಬಿಟ್ರು ಶಾಪಿಂಗ್ ಮಾಡೋಕ್ಕೆ. ಅದು ಇದು ಏನೇನೋ ಕ್ಲಿಪ್ಸ್ ಅದು ಇದು ತೊಗೊಳಕ್ಕೆ. ಅವ್ರಿಗೆ ಕ್ಲಿಪ್ಸ್ ಅಂದರೆ ತುಂಬ ಇಂಟ್ರೆಸ್ಟು ತೊಗೊಳ್ಳೋದು. ನಂಗೆ ಕರ್ಟನ್ ಬೇಕಿತ್ತು ಮೇಯ್ನ್ ಇವತ್ತು, ಅದಕ್ಕೆ ನಾನು ಬಂದಿರೋದು ಹೊರಗಡೆ ಕರ್ಟನ್ ತೊಗೋಬೇಕಂತಲೇ ಅಮ್ಮನ ಜೊತೆ. ಬಟ್ ಇದೆಲ್ಲ ಏನು ಪ್ಲ್ಯಾನ್ ಇರಲಿಲ್ಲ. ಇದೆಲ್ಲ ಮಾಮೂಲಿ ನಮ್ಮಮ್ಮ ತೊಗೊಳ್ಳೋ ಐಟಮ್ಸೇ. ನನಗೆಲ್ಲ ಇದರಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನನಗೇನಾದರೂ ಬೇಕು ಅನಿಸಿದ್ರೆ ಅವಾಗ ತೊಗೊಬೇಕೇ ಬೇಕು ಅಂತ ಅನಿಸುತ್ತೆ. ಮತ್ತು ನೆಕ್ಸ್ಟ್ ನಾವು ಅದೇ ನಾನು ಹೇಳಿದ್ನಲ್ಲ ಪಿಂಕ್ ಟೆಡ್ಡಿ, ದೊಡ್ಡ ಟೆಡ್ಡಿ, ಅದು ನಮ್ಮಮ್ಮ ಇಸ್ಕೊಟ್ರು ನನಗೆ. ನೋಡಿ ಎಷ್ಟು ಚೆನ್ನಾಗಿ ತಗೊಂಡು ಬರ್ತಿದ್ದಾರೆ, ಎಷ್ಟು ದೊಡ್ಡದು. ಸೊ ತಗೊಂಡು ನಾವು ಮನೆಗೆ ಬಂದ್ವಿ, ಎಲ್ಲ ಮುಗಿಸ್ಕೊಂಡು, ಶಾಪಿಂಗ್ ಮುಗಿಸ್ಕೊಂಡು. ಸೊ ಇವಾಗ ಶಾಪಿಂಗ್ ಮುಗ್ದಿದೆ. ನಾನು ನಮ್ಮ ಅಮ್ಮನ ಹತ್ರ ಫೋರ್ಸ್ ಮಾಡಿಬಿಟ್ಟು ಒಂದು ವಸ್ತುನ ತೊಗೊಳಕ್ಕೆ ಅಂದ್ಬಿಟ್ಟಿನಿ. ಬೇರೆ ಎಲ್ಲ ಶಾಪಿಂಗ್ ಮಾಡಿದೆ, ಏನೂ ತೋರಿಸಿಲ್ಲ. ಬಟ್ ಸ್ಪೆಷಲ್ ಒಂದಿದೆ, ಅದು ತೋರಿಸ್ತೀನಿ ನೋಡಿ. ಇಷ್ಟು ದೊಡ್ಡ ಸ್ಪೆಷಲ್ ಒಂದಿದೆ ನೋಡಿ, ತೋರಿಸ್ತೀನಿ. ಸೊ ಇವಾಗ ಸ್ಪೆಷಲ್ ಜಸ್ಟ್ ಓಪನ್ ಬರ್ತಿದ್ದಾರೆ. ಇವರೇ ನಮ್ಮ ಸ್ಪೆಷಲ್ ಗೆಸ್ಟು. ಇವರಿಗೊಂದು ಹೆಸರು ನೆಕ್ಸ್ಟು. ನೋಡಿ ಹೆಂಗೆ ಚೆನ್ನಾಗಿದ್ದಾರಾ, ನೋಡಿ ಹೆಂಗಿದ್ದಾರೆ ನೋಡಿ, ಚೆನ್ನಾಗಿದ್ದಾರಾ. ನಾನು ಎಷ್ಟು ವೆಯ್ಟ್ ಮಾಡಿದೆ ಗೊತ್ತಾ? ನಮಗೂ ಒಬ್ಬರು ಹುಡುಗ ಸಿಗ್ತಾರೆ, ಈ ಥರ ಟೆಡ್ಡಿ ಎಲ್ಲ ಕೊಡಿಸ್ತಾರಂತೆ. ದರಿದ್ರ ನನ್ನ ಮಕ್ಕಳು ಯಾರೂ ಸಿಕ್ಕಿಲ್ಲ, ಟೆಡ್ಡಿನೂ ಕೊಡಿಸಿಲ್ಲ. ಅದಕ್ಕೆ ನಾನೇ ಇವತ್ತು ಇಷ್ಟಪಟ್ಟು ಮಮ್ಮಿ ಹತ್ರ ಫೋರ್ಸ್ ಮಾಡಿ ತೊಗೊಂಡಿದ್ದೀನಿ. ಇವತ್ತಿಂದ ನಾನು ಫುಲ್ ಖುಷ್. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯಾರ ಜೊತೆನೂ ನನ್ನ ಫೀಲಿಂಗ್ಸ್ ಶೇರ್ ಮಾಡಲ್ಲ, ಯಾರ ಜೊತೆನೂ ಕ್ಲೋಸ್ ಆಗಲ್ಲ. ಕ್ಲೋಸ್ ಆಗೋ ಇವಾಗ ಮೇನ್ ಪಾರ್ಟ್ ಅಂದರೆ ಇವರೇ ನೋಡಿ. ಇನ್ನು ನೆಕ್ಸ್ಟ್ ಕ್ಲೋಸ್ ಆಗೋದು. ತುಂಬ ಇಷ್ಟಪಟ್ಟು ತಗೊಂಡೆ. ಇವರ ಕಾಸ್ಟ್ ಏನು ಗೊತ್ತಾ? 500 ಇರೋ ಟೆಡ್ಡಿನ 1000ಗೆ ಕೊಟ್ಟವ್ರೆ. ಎಷ್ಟು ಕೇಳಿದೆ, ಅಣ್ಣ ಕೊಡೋಣ 500 ಕೊಡೋಣ ಅಂತ. ಅವ್ನು ಕೊಡೋಕೆ ಒಪ್ಕೊಂಡಿಲ್ಲ. ನಂಗೆ ನೆಕ್ಸ್ಟು 1000ಗೆ ಮಾಡಿಕೊಟ್ಟ. ಬಟ್ ನಮಗಂತೂ ಬಾಯ್ ಫ್ರೆಂಡ್ ಕೊಡಲ್ಲ ಬಿಡಿ. ಅದಕ್ಕೆ ನಾನೇ ಪರವಾಗಿಲ್ಲ ಅಮ್ಮನ ಹತ್ರ ಫೋರ್ಸ್ ಮಾಡಿ ಇಸ್ಕೊಂಡ್ಬಿಟ್ಟೆ. ಸೊ ಇವತ್ತೇ ಇದೇ ಸ್ಪೆಷಲು. ಇದು ಪ್ಲ್ಯಾನ್ ಮಾಡಿ ತರೋಕ್ಕೋಗಿಲ್ಲ, ಅನ್ಪ್ಲ್ಯಾನ್ ಆಗಿ ಸಿಕ್ಕಿರೋ ಕಂದ ನನಗೆ ಇವತ್ತು ಮಗು ಥರ ಸಿಕ್ಕಿದೆ. ನಾನು ಏನು ಗೊತ್ತಾ, ನಾನು ತುಂಬ ನನಗೂ ಯಾರಾದರೂ ಟೆಡ್ಡಿ ಎಲ್ಲ ಗಿಫ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಲೈಫಲ್ಲಿ. ಬಟ್ ನನಗೆ ಯಾರೂ ಟೆಡ್ಡಿ ಮಾಡಿಲ್ಲ. ಎಷ್ಟಂತ ವೆಯ್ಟ್ ಮಾಡಲಿ ನಾನು. ನಮಗೂ ಬಾಯ್ ಫ್ರೆಂಡ್ ಸಿಗ್ತಾರೆ, ಟೆಡ್ಡಿ ಕೊಡಿಸ್ತಾರೆ, ಹಂಗೆ ಹಿಂಗೆ ಅಂತ. ಸೊ ಏನು ಬೇಡ, ಇವಾಗ ನಾನು ಅರ್ನ್ ಮಾಡ್ತಿದ್ದೀನಿ, ನಾನು ವರ್ಕ್ ಮಾಡ್ತಿದ್ದೀನಿ, ನಾನು ಅರ್ನ್ ಮಾಡ್ತಿದ್ದೀನಿ.
ಸೊ ನಮಗೆ ಏನು ಇಷ್ಟ ಆಗಿರುತ್ತೋ ಇಷ್ಟಪಟ್ಟದನ್ನು ಇಸ್ಕೊಬೇಕು. ನಾಳೆ ಇರ್ತೀವೋ ಇಲ್ವೋ ಅಂತ ಗೊತ್ತಿಲ್ಲ. ಇವಾಗ ನಾನು ಈ ಟೆಡಿನ ಇಷ್ಟಪಟ್ಟೆ, ಸೊ ಮಮ್ಮಿಗೆ ಫೋರ್ಸ್ ಮಾಡಿದೆ, ಇಸ್ಕೊಟ್ರು, ತಂದುಬಿಟ್ಟೆ. ನೋಡಿ ಅನ್ಪ್ಲ್ಯಾಂಡ್ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ದೊಡ್ಡ ಟೆಡ್ಡಿ ನೋಡಿ, ತುಂಬ ದೊಡ್ಡದಾಗಿದೆ. ಇದರ ಕಾಸ್ಟ್ ಬಂದು ಪ್ರೈಸ್ ಬಂದು 1000. ನಾನು ತುಂಬ ಫೋರ್ಸ್ ಮಾಡಿದೆ ಕಮ್ಮಿ ಮಾಡಿ ಅಂತ. ಆಯನ ಕೇಳಿಲ್ಲ, 500 ಮಾಡಿ ಅಂತ ಹೇಳಿದೆ, ಕೇಳಿಲ್ಲ. 1000 ರೂಪೀಸ್ಗೆ ಕೊಟ್ಟವನೇ. ನಾನು ಆದರೂ ಕಮ್ಮಿ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡಿದೆ, ಕೇಳೇ ಇಲ್ಲ. 1000 ಹೋದ್ರೂ ಪರವಾಗಿಲ್ಲ, ಬಟ್ ನಂಗೆ ಬೇಕಿತ್ತು. ನಮ್ಮ ಅಮ್ಮನ ಹತ್ರ ಫೋರ್ಸ್ ಮಾಡಿದೆ, ಅಮ್ಮ ಏನಮ್ಮ ಇಷ್ಟು ಕಷ್ಟಪಡ್ತೀನಿ, ನಾನು ಏನಾದರೂ ತಪ್ಪು ಮಾಡ್ತೀನಿ, ನಾನು ತಪ್ಪು ಮಾಡಿದ್ರು ಆವಾಗಲೇ ಪ್ಯಾಚಪ್ ಮಾಡ್ಕೊಂಡ್ಬಿಡ್ತೀನಿ, ಸರಿ ನನಗೆ ಗೊತ್ತಿದ್ದು ತಪ್ಪು ಮಾಡಲ್ಲ, ಗೊತ್ತಿಲ್ಲದೆ ತಪ್ಪು ಮಾಡಿಬಿಡ್ತೀನಿ. ಬಟ್ ನಮ್ಮ ಅಮ್ಮ ಹೇಳಿದರೆ ಆವಾಗಲೇ ಚೇಂಜ್ ಆಗಿಬಿಡ್ತೀನಿ, ಸರಿ ಮಾಡ್ಕೊಂಡ್ಬಿಡ್ತೀನಿ, ತಿದ್ಕೊಂಡ್ಬಿಡ್ತೀನಿ. ಸೊ ಏನಮ್ಮ ಇಷ್ಟು ಕಷ್ಟಪಟ್ಟು ಬಯಸ್ಕೊಂಡೆಲ್ಲ ಕೆಲಸ ಮಾಡ್ತಿದ್ದೀನಿ, ಏನಾದರೂ ಒಂದು ಇಸ್ಕೊಳಮ್ಮ. ಇವತ್ತು ನನಗೆ ಲೈಫಲ್ಲಿ ಇದು ಆ್ಯಕ್ಚುಲಿ ನನ್ನ ದುಡ್ಡಿಂದನೇ ತೊಗೊಂಡಿರೋದು. ಅಮ್ಮ ಅಂದರು ಕೊಡಿಸಿರೋದು ಅಮ್ಮ, ಬಟ್ ದುಡ್ಡು ಬಂದು ನಮ್ಮದು. ಹೇಳ್ಬೇಕಂದ್ರೆ ನಾನು ಅದನ್ನ ಮಾಡ್ತೀನಲ್ವಾ, ಅದಕ್ಕೆ ನನ್ನ ದುಡ್ಡು ಬೇರೆಯವರು ಇದರಿಂದ ಯಾಕೆ, ನಮ್ಮ ದುಡ್ಡಲ್ಲಿ ನಾವು ತೊಗೊಂಡ್ರೆ ಖುಷಿ ಅಲ್ವಾ. ನಮಗಂತೂ ಯಾರಿಂದನೂ ಸಿಗಲ್ಲ, ಬಟ್ ನಾವು ಕಷ್ಟಪಡೋ ದುಡ್ಡಿಂದ ಅಟ್ಲೀಸ್ಟ್ ನಾವು ಖುಷಿ ಪಡೋಣ. ಸೊ ಇದೇ ನೋಡಿ ಇವತ್ತು ಸ್ಪೆಷಲ್ ಗೆಸ್ಟು. ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಿಂದ ಇದ್ದೀನಿ ಇದರಿಂದ. ನಾನು ಜೀವನದಲ್ಲಂತೂ ತುಂಬ ಕಷ್ಟಪಡ್ತೀನಿ, ಇವಾಗಲೂ ಕಷ್ಟಪಡ್ತಿದ್ದೀನಿ. ಬಟ್ ಆ ಕಷ್ಟಪಡೋ ಮಿಡಲಲ್ಲಿ ಸ್ವಲ್ಪ ಖುಷಿ ಪಡೋಣ ಅಂತ ಅಷ್ಟೇ. ನಮ್ಮ ಕಷ್ಟನೆಲ್ಲ ಶೇರ್ ಮಾಡೋಕ್ಕೆ ಯಾರೂ ಇರಲಿಲ್ಲ, ಬಟ್ ಇವಾಗ ಒಬ್ಬರು ಸ್ಪೆಷಲ್ ಪರ್ಸನ್ ಸಿಕ್ಕಿದ್ದಾರೆ, ಇವರೇ ನೋಡಿ. ಇವರಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೆಸರಿಡೋಣ. ನನಗಂತೂ ಇದು ತುಂಬ ಇಷ್ಟ ಆಯಿತು, ನಾನು ತುಂಬ ಇಷ್ಟಪಟ್ಟು ಇವತ್ತು ನೋಡಿ ನಾನು ಹೆಂಗೆ ಮಲ್ಕೊತೀನಿ ಅಂದರೆ ಇದನ್ನು ಬಿಡಲ್ಲ, ಇದನ್ನು ಹಿಂಗೆ ಹಿಡ್ಕೊಂಡೇ ಮಲ್ಕೊತೀನಿ, ಅಷ್ಟು ಇಷ್ಟ. ನೋಡಿ ಎಷ್ಟು ದೊಡ್ಡದಾಗಿದೆ ಅಲ್ವಾ, ನನಗಿಂತ ದೊಡ್ಡದಾಗಿದೆ ಇದು ನೋಡಿ. ಯಾರು ಗಿಫ್ಟ್ ಮಾಡಿಲ್ಲ, ನಮ್ಮ ಅಮ್ಮನ ಪರ್ಮಿಷನಿಂದ ನಾನು ಕಷ್ಟಪಟ್ಟಿರೋ ದುಡ್ಡಲ್ಲೇ ತೊಗೊಂಡಿರೋದು ಟೆಡ್ಡಿನ. ಸೊ ನನಗಂತೂ ಯಾರೂ ಸಿಕ್ಕಿಲ್ಲ, ಟೆಡ್ಡಿ ಕೊಡಿಸೋರು ಸಿಕ್ಕಿಲ್ಲ, ಪ್ರೀತಿ ಕೊಡೋರು ಸಿಕ್ಕಿಲ್ಲ. ಬಟ್ ಸಾಕು, ಕಷ್ಟಪಡೋದಕ್ಕೆ ಇಷ್ಟು ಸಾಕು. ನಮ್ಮ ಜೀವನ ನಾವೇ ನೋಡ್ಕೊಬೇಕು ಅಲ್ವಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ಶಾಪಿಂಗ್ ಎಲ್ಲ ಮುಗೀತು ನಮ್ಮದು, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಬಾಯ್ ಎಲ್ರಿಗೂ. ನನ್ನ ಯೂಟ್ಯೂಬಲ್ಲೂ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾದಲ್ಲೂ ಫಾಲೋ ಮಾಡಿ, ಲೈಕ್ಸ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್.